ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ತಾಲೂಕಾ ಆಸ್ಪತ್ರೆಗೆ ಮುತ್ತಿಗೆ ಹಾಕಿದ ರೈತ ಸಂಘದ ಪದಾಧಿಕಾರಿಗಳು. ಜನವರಿ 20 ಸಂಜೆ 5 ಗಂಟೆ ಸಂದರ್ಭ. ಜಮಖಂಡಿ ನಗರದ ತಾಲೂಕಾ ಆಸ್ಪತ್ರೆಗೆ ಮುತ್ತಿಗೆ ಹಾಕಿದ ರೈತ ಸಂಘದ ಪದಾಧಿಕಾರಿಗಳು ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ ಹಾಗೂ ಸರಿಯಾದ ಸಮಯಕ್ಕೆ ವೈದ್ಯರು ಲಭ್ಯವಿರುವುದಿಲ್ಲ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರೈತ ಸಂಘದ ಮುಖಂಡರಾದ ಭೀಮಪ್ಪ ಕರೇಗೌಡರ್ ಅವರ ನೇತೃತ್ವದಲ್ಲಿ ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ವೈದ್ಯರು ಹಾಗೂ ಸಿಬ್ಬಂದಿಯವರನ್ನು ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಲು ಆಗ್ರಹಿಸಲಾಗಿದೆ. ಇನ್ನು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣ ಅವರು ಕೂಡ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವ ಭರವಸೆ ನೀಡಿದ ಬಳಿಕ ರೈತ ಸಂಘದ ಮುಖಂಡರು ಪ್ರತಿಭಟನೆಯನ್ನು ಹಿಂಪಡೆದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀಕಾಂತ್ ಗುಳೆನ್ನವರ್, ಶ್ರೀಶೈಲ್ ಬೂಮಾರ್, ಅಯ್ಯಪ್ಪ ಹುಂಡರ್ಗಿ, ಪರಶುರಾಮ್ ಸಾಠೆ, ಚನ್ನಮಲ್ಲ ಹರಪನಹಳ್ಳಿ, ಜಗದೀಶ್ ಅಥನಿ, ಜಯಪ್ರಕಾಶ್ ನಂದ್ರೇಕರ್ ಉಪಸ್ಥಿತರಿದ್ದರು. ಆಮೇಲೆ ಇವತ್ತು ನಂದು ಆಫ್ ಇದ್ರು ಸದ್ಯಕ್ಕೆ ಇವ್ರಿಗೆ ಇವತ್ತು ನೋಡಕಂತ ಹೇಳಿ ಬಂದು ರೌಂಡ್ಸ್ ಮಾಡಿದ್ದೀನಿ. ರೌಂಡ್ಸ್ 44 ಪೇಷಂಟ್ ಅದಾರ. ಇಲ್ಲಿ 44 ಪೇಷಂಟ್ ಅವರಿಗೆ ಕ್ಯಾಶುವಲ್ ಸರ್ ಏನ್ರಿ ನಾವು ನೋಡಿನ್ರಿ ಎಂಟತ್ತಿಂದ ಸುಧಾರಣೆ ಆಗ್ಬೇಕ್ರಿ. ನಾವು ಯಾವುದೋ ಒಂದು ಪಾರ್ಟಿ ಬಂದ ನೋಡ್ರಿ ಬರ್ತೀವಿ. ಅವಾಗ ನೀವು ಹೇಳ್ರಿ ನಾವು ಯಾರು ಬಂದು ಸುಳ್ಳು ನಂಬರ್ ಐತ್ರಿ ಮತ್ತೆ ಒಂದು ಪೇಷಂಟ್ ಒಬ್ಬರದಲ್ರಿ ನಾವು ಈಗ ಡಿಸ್ಪೆನ್ಸಿಂಗ್ ಎಲ್ಲ ಏನು ಪ್ರಾಬ್ಲಮ್ ಇದೆಲ್ಲ ಅದು ಸಾರ್ಟ್ ಔಟ್ ಮಾಡ್ರಿ. ಯಾಕಂದ್ರೆ ಹೋರಾಟ ಮಾಡೋದೆಲ್ಲ ಸಲುವಾಗಿ ನಮ್ಮ ಸಲುವಾಗಿ ನಮ್ಮ ವೈಯಕ್ತಿಕ ಅಂತೂ ಅಲ್ಲ. ಎಲ್ಲರೂ ಬದುಕಿ ಭೂಮಿಗೆ ಇನ್ನೊಂದು ಬರ್ತೀವಲ್ಲ, ನಾವು ಯಾರು ಕೊಡ್ತಿಲ್ಲ. ಇದೇನ್ ಬಂದದು ಅವಿಷ ತಗೊಂಡ ಇನ್ನೊಮ್ಮೆ ಎಲ್ಲರೂ ಬರ್ತೀವಲ್ಲ, ನಾವು ಎಲ್ಲ ಹೋರಾಟ ಮಾಡ್ತೀವಲ್ಲ, ನೀವು ತಪ್ಪು ಮಾಡ್ತಿರೋ ಸರಿ ಮಾಡ್ತಿರೋ ನಾವೇನ್ ಮಾಡ್ತೀವಿ ನಮಗೇನು ಗೊತ್ತಿಲ್ಲ. ಈ ತರ ಸುತ್ತಾಗಿ ಹೋಗೋದು ಇಲ್ಲಿ ಜೀವನದಾಗ ಅಲ್ಲಿ ಬಿಟ್ರೆ ಮಸೇನೆ ಇಲ್ಲ. ದುಡ್ಡು ಗಳಸಾಕ 108 ದಾರಿ ಅದಾವ್ರಿ. ದುಡ್ಡು ಹಾಳು ಮಾಡಕ್ ಒಂದ ದಾರಿ ಐತಿ, ಸಾಯಿ ಒಂದ ದಾರಿ. ನಾವು ಶತ್ರು ವ್ಯವಸ್ಥೆ ಹೆಂಗೈತೆ ಆತ್ಮಸಾಕ್ಷಿ ವಿಚಾರ ಮಾಡಿ ಸರ್. ಪ್ರತಿಯೊಬ್ರು ದೇಶ ಮಾತಾಡ್ಸೋಗಾರ ಎಲ್ಲಾರ್ದು ದೇಶ ನಮ್ಮ ಸರ್ ಹೌದಿಲ್ಲ. ಈ ಟೈಪ್ ಆದ್ರೆ ಸರ್ಕಾರಿ ಶಾಲೆಗಳಂತ್ರ ಎಲ್ಲ ಮುಚ್ಕೊಂಡವ್ರ ಸರ್. ಯಾವೆಲ್ಲ ಎಲ್ಲ ಸರ್ಕಾರಿ ಶಾಲೆ ಅಂತ ಎಲ್ಲ ನೋಡ್ಕೊಂಡ ಪ್ರೈವೇಟೈಸ್ ಎಲ್ಲ ಆಗ್ತವ್ರಿ. ಬರೀ ಇಲ್ಲಿ ಜೀವ ಕೊಡುವಂತ ಡಾಕ್ಟರ್ಗಳು ನೀವು ಇದೇ ಟೈಪ್ ಮಾಡಿರಿ ಸರ್. ಬದುಕೋದೇ ಹಂಗ್ರಿ ರೈತರು. ಒಂದು ಬೆಳೆದಂತ ಬೆಲೆಗೆ ರೈತರಿಗೆ ಬೆಲೆ ಇಲ್ಲ. ನಿಮ್ಮ ಮೇಲೆ ನಾವು ಎದುರು ಇಲ್ಲ ಸರ್. ಇಲ್ಲಿ ವ್ಯವಸ್ಥೆ ಎಲ್ಲ ಅಲ್ಲಿ ನಮ್ ಗೋಡೆ ಡಾಕ್ಟರ್ ಅದಾರಿ, ಗೋಡ್ಯಾಕ ಬರ್ತಾರಿ. ನೋಡ್ರಿ ಎಲ್ಲ ಪ್ರತಿಯೊಬ್ರು ಒಂದೇ ಅಲ್ರಿ. ಸೊಸೈಟಿ ಭಾಳ ಸಮಸ್ಯೆ ಅದಾವ್ರಿ. ನಮಗ್ ಭಾಳ ಫೋನ್ ಹಚ್ತಾರೆ ರೈತ ಸಂಘ ಅಂತೇಳಿ. ನಮ್ಮಂತಾವ್ ರೈತ ಕಲ್ತವ್ರು ನಾನು ಡಿಗ್ರಿ ಮುಗಿಸಿರಿ. ಅವ್ರೆಲ್ಲ ನಮ್ ಜೋಡಿ ಇದ್ದವ್ರು MA ಸರ್. ನಮ್ಮಂತಾರೆ ಎಷ್ಟೋ ನನ್ ಜೋಡಿ ಬಂದವ್ರು 10-15 ಮಂದಿ ಹೊರಮೇಲೆ ಹೋದ ಸರ್. ಅವ್ರು ಇಲ್ರಿಪ್ಪ ಪೇಷಂಟ್ ನೋಡ್ಯಾರ, ಒಂದ್ ಸ್ವಲ್ಪ ಗುಳಿಗೆ ಔಷಧ ಕೊಡ್ರಿ, ನಮ್ ಟೈಮ್ಗೆ ಬಸ್ ಹೋಗೇ ಬಿಟ್ರ ನಾ ಮಾತಾಡ್ಸಿನಿ. ಹಿಂಗಾದ್ರೆ ಸರ್ ನೋಡ್ರಿ ಯಾರು ದುಡ್ಡ ಸರ್ ನೀವು ಅಂತ ನಾಳೆ ಎಲ್ಲಾರು ಅಂತಂದ್ರ ಬದಕಾರ ನಮ್ಮ ದೇಶದಾಗ ಎಲ್ಲ ವ್ಯವಸ್ಥೆ ನಾಳೆ ಬದುಕೋದಂಗೆ ಹೇಳಿ ಸರ್. ಸೇವೆ ಮಾಡ್ಬೇಕಂತ ನಮ್ಮ ಮನಸ್ಸಿನಾಗ ನಮ್ಮ ಹೋದ್ ಬರ್ಬೇಕದು ಬಂದಾಗ ಇವೆಲ್ಲ ಸಾಧ್ಯ. ಆಮೇಲೆ ಎಲ್ಲಾದ್ರಾಗೂ ಇವ್ರು ನಮ್ಮ ಸಿಬ್ಬಂದಿ ಒಳಗ ಪ್ರತಿಯೊಬ್ಬರಿಗೂ ಒಳಗೆ ಹೋಗಿಸ್ಬೇಕಂತಂದ್ರ ಕೆಲವೊಂದ್ಸರಿ ಕೋರ್ಸ್ ಯೂಸ್ ಮಾಡ್ಬೇಕು. ದಳವಾಯಿ ಡಾಕ್ಟರ್ ಇನ್ನೊಬ್ರು ಯಾರೋ ಇದ್ರ ಅವ್ರು ಬಂದಾಗ ಆ ವ್ಯಕ್ತಿ ಏನ BP ಲೋ ಆಗೈತಿ, ಅದು ಹೋಗೈತಿ, ಬೇರೆ ಕಡೆ ಹೋಗಿ ಪೇಷಂಟ್ ಬರ್ತಾನೆ ಸರ್ಜರಿ ಮಾಡ್ಬೇಕಾಗ್ತದ. ಅದೇ ಪೇಷಂಟ್ ಅವ್ ಗಾಬರಿ ಆಗಿ ಬಿಜಾಕ್ ಹೋಗಿ ನಾರ್ಮಲ್ ಡೆಲಿವರಿ ಮಾಡ್ಕೊಂಡಾರ. ಬದುಕುದ ಹೇಳ್ರಿ. ಬಿಜಾಪುರಕ್ಕೆ ಹೋಗುತ್ತಾನ ಪೇಷಂಟ್ ಉಳಿದತ್ರ ವಿಚಾರ ಮಾಡಿ ಸರ್. ಅವ್ರ ಇವತ್ತು ಹೋಗುನಂತಂದ್ರೆ ಅವ್ರು ನನಗೆ ಅಲ್ಲ BP ಲೋ ಆಗಿತ್ತು ಅಂತ ಹೇಳಿದ್ರು. ನಾರ್ಮಲ್ ಡೆಲಿವರಿ ಹೆಂಗಾಯ್ತು ವಿಚಾರ ಮಾಡ್ರಿ. ಸಾರ್ವಜನಿಕರು ಮಾಡುವಂತ ವಿಚಾರಗಳಿವು ಸರ್. ಹೋಗ ಏನು ಉಳಿದ್ರು ಸರ್, ಎಲ್ಲಾ ಬಿಟ್ಟು ಹೋಗ್ತೀವಿ ಸರ್. ಒಂದು ಸೇವಾ ಒಂದು ಉಳಿತೈತಿ ಸರ್. ಅದೊಂದು ಆತ್ಮಸಾಕ್ಷಿ ಎಲ್ಲಾರು ವಿಚಾರ ಮಾಡಿ ಸರ್. ದಯಮಾಡಿ ನಿಮ್ ದೇವ್ರದಿರಿ. ಎಲ್ಲಾ ಪೇಷಂಟ್ ಎಷ್ಟೋ ಮಂದಿ ಹೋದ್ರೆ ನಾನು ಮುಂದೆ ನಾವು ಕಲ್ತವನು ಹೇಳಿ ಎಲ್ಲಾರು ಬಂದು ನಮ್ಮ ಎಲ್ಲ ಅಂತ ನೋಡಿ ಸರ್. ದಯಮಾಡಿ ಈಗ ಆಗೈತಿ, ಇನ್ನು ಮುಂದೆ ಈ ರೀತಿ ತಪ್ಪುಗಳನ್ನು ಮೂವ್ ಮಾಡಿ ಸರ್. ಮತ್ತೇನು ಉದ್ದೇಶ ಅಲ್ರಿ. ಕೈ ಒಳಗೈತಿ ಎಲ್ಲ ಮಾಡೋದು. ರೈತ ಸಂಘದವರಿಗೆ
ಬಾಂಧವರಿಗೆ ಒಂದೇ ವಿನಂತಿ ಏನಂತಂದ್ರೆ ಯಾವುದೇ ದೋಷಗಳಾಗಿದ್ರೂ ಸಹ ನಾವು ಇದನ್ನ ನಾಳೆಯಿಂದ ನಮ್ಮ CM ಅವ್ರು ಬರ್ತಾರೆ. ಇವತ್ತು ಅವರು ರಜೆ ಇದ್ರು, ನಾಳೆ ಅವ್ರು ಕರೆಸಿ ಎಲ್ಲ ಸಿಬ್ಬಂದಿ ಒಂದು ಮೀಟಿಂಗ್ ಕರೆಸಿ, ಇದು ಹೋದ ತಿಂಗಳಲ್ಲೂ 2-3 ಮೀಟಿಂಗ್ ಇದ್ರ ಸಂಬಂಧ ಮಾಡಿದ್ವಿ, ಇನ್ನೂ ಮಾಡೋದು. ಯಾಕಂದ್ರೆ ಎಲ್ಲಿಯವರೆಗೆ ಸುಧಾರಣೆ ಆಗೋದು, ಹೊಸ ಸಿಬ್ಬಂದಿ ಭಾಳ ಬಂದಾರೆ ಈ ಸರಿ ಆ ಹೊಸ ಹಾಸ್ಪಿಟಲ್ಗೆ. ಒಂದು ಏನಾಗತ್ತ, ಸಾರ್ವಜನಿಕರ ಜೊತೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಭಾಳ ಮುಖ್ಯ. ಫಸ್ಟ್ ಬಂದಾಗ ನಮ್ಮ ಅಂತಮ್ಮರ ಅಂತ ಹೇಳಿ ಕರ್ಕೊಂಬಂದು ಕೂಡಿಸಿ ತೋರಿಸಿದ್ರೆ ಅರ್ಧ ರೋಗ ಕಡಿಮೆ ಆಗತ್ತೆ. ಅದನ್ನ ಮಾಡ್ಲಾರ್ದ ನಾವು ಸರ್ಕಾರಿ ನೌಕರರು ನಾವು ದರ್ಪ ತೋರಿಸಿದ್ರೆ ಉಳಿಗಾಲಿಲ್ಲ. ಸರ್ಕಾರ ಇದ್ರದ್ದು ಶಾಲೆಗಳು ಹೇಳಿದ್ರು, ಶಾಲೆಗಳು ಅದಕ್ಕೆ ಹಂಗಾಗ್ಯಾವ. ನಮ್ಮದು ನಾಳೆ ನಾವು ಹಂಗೆ ಮಾಡಿದ್ರೆ ನಮ್ಮದು ಹಂಗೆ ಆಗತ್ತೆ. ಸೊ ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಏನು ಒಂದು ಇವತ್ತು ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಕ್ಷಮೆ ಕೇಳಿ ಹಿಂಗೆ ಆಗಲಾರ್ದಂಗೆ ನಾವು ನಾಳಿಂದ ಎಲ್ಲ ಪ್ರತಿಯೊಂದು ಇದಕ್ಕೆ ಸೆಕ್ಷನ್ ವೈಸ್ ಕರೆದು ಸರಿಪಡಿಸ್ಕೊಂಡು ಹೋಗೋಣ.